ಈ ವಿಡಿಯೋದಲ್ಲಿ ನಾನು ವೆಜ್ ರೋಲ್ ತೋರಿಸ್ತಾ ಇದ್ದೀನಿ. 2 ಕಪ್ ಅಷ್ಟು ಗೋಧಿ ಹಿಟ್ಟಿಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ತರ ಕಲ್ಸ್ಕೊಂಡಿದ್ದೀನಿ. 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಕುಕ್ಕರ್ ಅಲ್ಲಿ 3 ಆಲೂಗಡ್ಡೆನ 2 ವಿಜಿಲ್ಗೆ ಕೂಗಿಸ್ಕೊಂಡಿದ್ದೆ. ಒಲೆ ಮೇಲೆ ಬಾಂಡ್ಲಿ ಇಟ್ಟು ಎಣ್ಣೆ, ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ಇಲ್ಲಿ ನಾನು ಆಲೂಗಡ್ಡೆ ಯೂಸ್ ಮಾಡಿ ರೋಲ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗನ ಪನ್ನೀರ್ ರೋಲ್ ಕೂಡ ತೋರಿಸ್ತೀನಿ. ಈಗ ಚಪಾತಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಏನಾದರೂ ಚಪಾತಿ ಇದ್ದು ಸಾಯಂಕಾಲ ಈ ಥರ ಸ್ನ್ಯಾಕ್ಸ್ ಥರ ಮಾಡ್ಕೋಬೇಕಂದ್ರೆ ಉಳಿದಿರೋ ಚಪಾತಿಗೆ ಈ ಥರ ಮಾಡ್ಕೋಬೋದು. ಈಗ ಚಪಾತಿ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಮತ್ತು ಆನಿಯನ್ನು, ಕ್ಯಾಪ್ಸಿಕಮ್ನ ಉದ್ದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಚೂರಷ್ಟು ಉಪ್ಪು, ಬೇಕು ಅಂದ್ರೆ ಚಾಟ್ ಮಸಾಲ ಕೂಡ ಹಾಕೋಬಹುದು. ಇಲ್ಲಿ ನಾನು ಸಾಸ್ ಏನು ಯೂಸ್ ಮಾಡಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗ್ಲಿ ನೈಟ್ ಡಿನ್ನರ್ಗಾಗ್ಲಿ ತಗೋಬಹುದು. ಮಕ್ಕಳಿಗೆ ಬಾಕ್ಸ್ ಅಲ್ಲಿ ಕೂಡ ಇಟ್ಟು ಕಲಿಸಬಹುದು.